ಹಲೋ ಫ್ರೆಂಡ್ಸ್, ಆ್ಯಸ್ ಎಕ್ಸ್ಪೆಕ್ಟೆಡ್ ಧ್ರುವಂತ್ ಅಂಡ್ ರಕ್ಷಿತಾ ಅವ್ರನ್ನ ಎಲಿಮಿನೇಟ್ ಮಾಡಿದಂಗೆ ತೋರಿಸಿ ಅವ್ರನ್ನ ಸೀಕ್ರೆಟ್ ರೂಮ್ಗೆ ಇಡಲಾಗಿದೆ. ಸೊ ಇದರ ಬಗ್ಗೆ ಪೂರ್ತಿ ಮಾಹಿತಿ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನನ್ನದು ಒಂದು ರಿಕ್ವೆಸ್ಟ್ ಇದೆ. ಪ್ಲೀಸ್ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಕಂಟಿನ್ಯೂಸ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸೊ ಅದರಿಂದ ನನಗೆ ಸಪೋರ್ಟ್ ಸಿಗುತ್ತೆ ನಿಮ್ಮಿಂದ. ಸೊ ಈಗ ಡೀಟೇಲ್ಸ್ಗೆ ಹೋಗಿದರೆ ಆ್ಯಕ್ಚುಲಿ ಇವತ್ತಿನ ಎಪಿಸೋಡ್ನಲ್ಲಿ ರಕ್ಷಿತಾ ಆ್ಯಂಡ್ ಧ್ರುವಂತನ ಸೀಕ್ರೆಟ್ ರೂಮ್ಗೆ ಕಳಿಸಲಾಗಿದೆ. ಯಾಕಂತಂದರೆ ನಾವು ಇದಕ್ಕಿಂತ ಮುಂಚೆ ಹೇಳ್ದಂಗೆ ಈ ವಾರ ಸೀಕ್ರೆಟ್ ಲೆನ್ಸ್ ಅನ್ನೋವು ಓಪನ್ ಆಗಲಿಲ್ಲ. ಸೊ ಕಿಚ್ಚ ಸುದೀಪ್ ಅವರು ಹೇಳಿದ ಪ್ರಕಾರ ಜನರ ಓಟು ಇಲ್ಲದೆ ಯಾರನ್ನು ಕೂಡ ಹೊರಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ರಕ್ಷಿತನ್ ಧ್ರುವಂತನ್ನು ನಾವು ಎಲಿಮಿನೇಟ್ ಮಾಡ್ತಿಲ್ಲ, ಮನೆಯಿಂದ ಆಚೆ ಕಳಿಸ್ತಾ ಇಲ್ಲ. ಅವರನ್ನು ಏನು ಮಾಡಬೇಕನ್ನೋದು ಬಿಗ್ ಬಾಸ್ ಡಿಸಿಷನ್ ತೊಗೊತಾರೆ ಅಂತ ಹೇಳಿದ್ದಾರೆ. ಆದರೆ ಅವರನ್ನು ಒಂದು ಸೀಕ್ರೆಟ್ ರೂಮ್ಗೆ ಕಳಿಸಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆ್ಯಂಡ್ ಅವರಿಬ್ಬರನ್ನ ಒಂದೇ ರೂಮ್ಗೆ ಕಳಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಅವರು 1 or 2 days ಇರಬಹುದು. ಆ್ಯಂಡ್ ಅವರಿಗೆ ಮನೆಯಲ್ಲಿ ಏನೇನು ಆಗ್ತಾ ಇದೆ ಅದೆಲ್ಲ ಅವ್ರಿಗೆ ಒಂದು ವಿಡಿಯೋ, ಒಂದು ಟಿವಿ ಮುಖಾಂತರ ಅವ್ರಿಗೆ ತೋರಿಸ್ತಾರೆ. ಅವ್ರ ಬಗ್ಗೆ ಯಾರ್ಯಾರು ಹೇಗೆ ಪ್ರತಿಕ್ರಿಯೆ ನೀಡಿದ್ದಾರೆ, ಯಾರ್ಯಾರು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ, ಯಾರ್ಯಾರು ಅವ್ರ ಬಗ್ಗೆ ಒಳ್ಳೆದಾಗಿ ಮಾತಾಡಿದ್ದಾರೆ ಅಂಥೇಳಿ ಅವರು ಟಿ ವಿದಲ್ಲಿ ಕೂತ್ಕೊಂಡು ರೂಮಲ್ಲಿ ಮಾತಾಡ್ಕೋಬೋದು. ಅಲ್ಲ ಅವ್ರಿಗೆ ಏನು ಡ್ಯೂಟೀಸ್ ಇರಲ್ಲ, ಫುಡ್ ಬಿಗ್ ಬಾಸ್ ಟೀಮ್ ಕಳಿಸ್ತಾರೆ. ಆ್ಯಂಡ್ ಅವ್ರಿಗೇನು ಅಲ್ಲಿ ಟಾಸ್ಕ್ಗಳಿರಲ್ಲ, ಜಸ್ಟ್ ಮನೆಯಲ್ಲಿ ಏನು ನಡೀತಾ ಇದೋ ಅವರು ಅಲ್ಲಿ ಕುಂತು ನೋಡಬೇಕಷ್ಟೇ. ಆ್ಯಂಡ್ ಆಮೇಲೆ 2 days ಆದಮೇಲೆ ಅವ್ರನ್ನ ಹೊರಗೆ ಮನೆಗೆ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸೋ ಸಾಧ್ಯತೆಗಳಿದಾವೆ. ಸೊ ಅವರು ಬಿಗ್ ಬಾಸ್ ಮನೆಗೆ ಕಳಿಸಿದ ಮೇಲೆ ಒಂದು ಟಾಸ್ಕ್ ಮುಖಾಂತರ ಉಳ್ಕಿದ್ದ ಜನರನ್ನು ನಾಮಿನೇಟ್ ಮಾಡೋದು ಅಥವಾ ಸೇವ್ ಮಾಡೋದನ್ನು ಆ ಒಂದು ಪವರ್ ಕೊಡ್ಬೋದು ಅವರಿಗೆ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ವೀಕ್ ಅವರು ಡೆಫಿನೆಟ್ಲಿ ನಾಮಿನೇಷನ್ಸಲ್ಲಂತೂ ಇರೋದಿಲ್ಲ, ನಾಮಿನೇಷನ್ದಿಂದ ಅವ್ರನ್ನ ಪಾರು ಮಾಡ್ತಾರೆ. ಯಾಕಂತಂದರೆ ಬೇರೆ ಸೀಸನ್ಗಳಲ್ಲಿ ಈ ಥರ ಸೀಕ್ರೆಟ್ ರೂಮ್ ಕಳಿಸಿದವ್ರಿಗೆ ಆ ನೆಕ್ಸ್ಟ್ ವೀಕ್ನಲ್ಲಿ ಅವ್ರನ್ನ ಎಲಿಮಿನೇಷನ್ದಿಂದ ಸೇವ್ ಮಾಡ್ತಾರೆ. ಅವ್ರನ್ನ ಯಾರು ನಾಮಿನೇಷನ್ ಮಾಡಬಾರ್ದು ಅಂತೇಳಿ ಕೂಡ ಉಳ್ಕಿದ್ದ ಮನೆ ಕಂಟೆಸ್ಟೆಂಟ್ಸ್ಗೆ ಬಿಗ್ ಬಾಸ್ ಆರ್ಡರ್ ಕೊಡ್ತಾರೆ. ಅಷ್ಟೇ ಅಲ್ಲದೆ ಇವರಿಬ್ಬರನ್ನೇ ಯಾಕೆ ಸೀಕ್ರೆಟ್ ರೂಮಿಗೆ ಕಳಿಸಲಾಗಿದೆ ಅಂತಂದರೆ ಬಿಕಾಸ್ ಇವರಿಬ್ಬರದಿಂದ ಜಾಸ್ತಿ ಕಂಟೆಂಟ್ನ ಬಿಗ್ ಬಾಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಧ್ರುವಂತ್ ಅವರು ಆಲ್ರೆಡಿ ಅವರಿಂದ ಸಾಕಷ್ಟು ಫುಟೇಜ್ನ, ಸಾಕಷ್ಟು ಕಂಟೆಂಟ್ನ ಬಿಗ್ ಬಾಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಧ್ರುವಂತ್ ಒಂದು ಕಾಂಟೆಂಟ್ ಕೊಡುವಂಥ ಒಂದು ಕಂಟೆಸ್ಟೆಂಟ್. ಸೊ ಅದರಿಂದ ಧ್ರುವಂತ್ ಅವ್ರನ್ನ ಕಳಿಸಿದರೆ ಅವ್ರು ಹೊರಗೆ ಹೋಗುವಾಗ ಯಾರು ಹೇಗೆ ಪ್ರತಿಕ್ರಿಯೆ ನೀಡಿದರೆ ಮತ್ತು ಅವರು ಹೊರಗಿದ್ದಾಗ ಅವ್ರ ಬಗ್ಗೆ ಯಾರು ಮನೆ ಮುಂದೆ ಹೇಗೆ ಮಾತಾಡ್ತಾರೆ ಅನ್ನೋದನ್ನ ಧ್ರುವಂತವ್ರಿಗೆ ತೋರಿಸಿ ಅವ್ರಿಗೆ ಮನೆಯಲ್ಲಿ ಹೋದ್ಮೇಲೆ ಧ್ರುವಂತ ಅವ್ರ ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರಿಂದ ಇವರು ಕಂಟೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಧ್ರುವಂತ್ ಅವ್ರನ್ನ. ಇನ್ನೊಂದೇನಂತಂದರೆ ಧ್ರುವಂತ್ ನಾನು ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಬಿಗ್ ಬಾಸ್ ಮನೆಯವರು ಅವರನ್ನು ಹೊರಗೆ ಕಳಿಸ್ತಿಲ್ಲ. ಯಾಕಂತಂದರೆ ಹೊರಗಡೆ ಅವ್ರ ಬಗ್ಗೆ ತುಂಬ ಪಾಸಿಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾ ಇದೆ. ಅಂದರೆ ಅವ್ರಿಗೂ ಅವರಿಂದ ಕಂಟೆಂಟ್ ಕ್ರಿಯೇಟ್ ಆಗ್ತಾಯಿದೆ. ಸೊ ಅವರು ಬಿಗ್ ಬಾಸ್ ಮನೆಯಲ್ಲೇ ಉಳಿಸಿದ್ರೆ ಅವರಿಂದ ತುಂಬ ಕಂಟೆಂಟ್ ಸಿಗ್ಬೋದು ಬಿಗ್ ಬಾಸ್ಗೆ ಅಂತ ಹೇಳಿ ಅವ್ರನ್ನ ಸೀಕ್ರೆಟ್ ರೂಮ್ಗೆ ಕಳಿಸಿದರೆ. ಅಷ್ಟೇ ಅಲ್ಲದೆ ರಕ್ಷಿತಾನ ಸೀಕ್ರೆಟ್ ರೂಮ್ ಕಳಿಸಿದ್ರೆ ಮನೆಯಲ್ಲಿರುವ ಮಂದಿ ಒಂದು ಕನ್ಫ್ಯೂಷನ್ಗೆ ಒಳಗಾಗ್ತಾರೆ. ಯಾಕಂತಂದರೆ ಮನೆಯಲ್ಲಿ ಇರುವಂಥ ಎಲ್ಲ ಕಂಟೆಸ್ಟೆಂಟ್ಗಳು ಗಿಲ್ಲಿ ಆ್ಯಂಡ್ ರಕ್ಷಿತಾ ಡೆಫಿನೆಟ್ಲಿ ಟಾಪ್ 5 ಕಂಟೆಸ್ಟ್ನಲ್ಲಿ ಇರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ರಕ್ಷಿತನ ಹೊರಗೆ ಕಳಿಸಿದರೆ ಉಳ್ಕಿದ್ದ ಕಂಟೆಸ್ಟೆಂಟ್ಸ್ಗಳು ಕನ್ಫ್ಯೂಷನ್ಗೆ ಒಳಗಾಗ್ತಾರೆ. ಏನು ನಡೀತಾ ಇದೆ ಅನ್ನೋದು ಗೊತ್ತಾಗದೆ ಗೊಂದಲಕ್ಕೆ ಒಳಗಾಗ್ತಾರೆ ಅಂತೇಳಿ ಕೂಡ ಬಿಗ್ ಬಾಸ್ ಅವರು ಅವರನ್ನು ಹೊರಗೆ ಕಳಿಸಲಾಗಿದೆ. ಸೊ ಇನ್ನಿಷ್ಟೇನಂತಂದರೆ ರಕ್ಷಿತನ ಹೊರಗೆ ಕಳಿಸಿದರೆ ಉಳ್ಕಿದ್ದ ಕಂಟೆಸ್ಟೆಂಟ್ಸ್ ಕೂಡ ಅಲರ್ಟ್ ಆಗ್ತಾರೆ, ಇನ್ನೂ ಚೆನ್ನಾಗಿ ಕಂಟೆಂಟ್ ಕೊಡಲಿಕ್ಕೆ ರೆಡಿ ಆಗ್ತಾರೆ ಅಂತ ಅನ್ನೋದು ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇರ್ಬೋದು ಬಿಗ್ ಬಾಸ್ ಅವರಿಗೆ. ರಕ್ಷಿತಾನೇ ಹೊರಗೆ ಹೋಗಿದ್ದಲ್ಲ ಅಂತಂದರೆ ಬೇರೆ ಯಾರು ಬೇಕಾದರೂ ಹೊರಗೆ ಹೋಗ್ಬೋದು ಅನ್ನೋದನ್ನು ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲಿಕ್ಕೆ ಬಿಗ್ ಬಾಸ್ ಅವರು ಈ ರಕ್ಷಿತಾನು ಕೂಡ ಹೊರಗೆ ಕಳಿಸ್ಲಿಕ್ಕೆ ಸೀಕ್ರೆಟ್ ರೂಮ್ಗೆ ಇಡಲಿಕ್ಕೆ ಒಂದು ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳಿ ಕೂಡ ಮಾತುಗಳು ಹೊರಗೆ ಬರ್ತಾ ಇದ್ದಾವೆ ವೀಕ್ಷಕರಿಂದ. ಸೊ ಇವರಿಬ್ಬರನ್ನ ಒಂದು 2 ದಿವಸ ಸೀಕ್ರೆಟ್ ರೂಮ್ನಲ್ಲಿ ಇಟ್ಟು ಹೊರಗೆ ಕಳಿಸ್ಲಿಕ್ಕೆ ಬಿಗ್ ಬಾಸ್ ಟೀಮ್ ಪ್ಲ್ಯಾನ್ ಮಾಡ್ತಾಯಿದೆ. ಆದರೆ ಕೆಲವು ಮಾಹಿತಿ ಪ್ರಕಾರ ಏನು ಹೊರಗೆ ಬರ್ತಾ ಇದೆ ವಿಷಯ ಅಂತಂದರೆ ಧ್ರುವಂತ್ ಅಂಡ್ ರಕ್ಷಿತಾಗೂ ಮನೆ
ಮನೆಯಲ್ಲಿರುವಾಗೆ ಅವರಿಬ್ಬರಿಗೂ ಹೊಂದಾಣಿಕೆ ಇಲ್ಲ, ಇಬ್ಬರು ತುಂಬ ಸಲ ಜಗಳಾಡಿದ್ದಾರೆ. ಸೊ ಅಲ್ಲಿ ಸೀಕ್ರೆಟ್ ರೂಮಲ್ಲಿ ಕೂಡ ಇವರಿಬ್ಬರ ನಡುವೆ ದೊಡ್ಡ ಜಗಳ ಆಗಿದೆ ಅಂತ ಹೇಳಿ ಕೂಡ ಮಾತು ಕೇಳಿ ಬರ್ತಾ ಇದ್ದಾವೆ. ಸೊ ಏನೇನು ಆಗ್ತಾ ಇದ್ದೋ ಕಾದು ನೋಡಬೇಕಾಗಿದೆ. ನಾಳೆ ಆ್ಯಂಡ್ ನಾಡದ ಎಪಿಸೋಡ್ನಲ್ಲಿ ಪೂರ್ತಿ ಮಾಹಿತಿ ಬರೋ ಸಾಧ್ಯತೆ ಇದೆ.